ಒಳ್ಳೆ ಸುದ್ದಿ. ಏನು ಕಡೆಯಲ್ಲಿ ನಾನು ಹಾಕ್ತೀನಿ. ಆದರ್ಶವಾದಿ ಅಂತೆ ಜೆಪಿ ನಗರಲ್ಲಿದ್ದಾರೆ. ಇವರು ಪ್ರತಿನಿತ್ಯ ಟ್ರಾಫಿಕ್ ಪೊಲೀಸ್ ತರ ಕಂಟ್ರೋಲ್ ಮಾಡ್ತಾರಂತೆ. ಅಯ್ಯೋ ಅದು ಫ್ರೀ ಆಗಿ. ಅಷ್ಟೇ ಅಲ್ಲ ಕಣಪ್ಪಲ್ಲು, ಸುಮಾರು ವರ್ಷದಿಂದ ಅವ್ರು ಇದೇ ಕೆಲಸನೇ ಮಾಡ್ತಿದಾರಂತೆ. ಸಮಾಜ ಸೇವೆ ಅಂದ್ರೆ ಇದು ಕಣಪ್ಪದ್ದು. ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ನಮ್ಮ ಮನೇಲಿ ಒಬ್ರು ಇದ್ದಾರೆ. ಮನೇಲಿ ಕೈಕಾಲು ಆಡ್ಸೋ ಬದ್ರು ಸಿಗ್ನಲ್ ಅಲ್ಲಾದ್ರೂ ಕೈಕಾಲು ಆಡ್ಸಿದ್ರೆ ಟ್ರಾಫಿಕ್ ಆದ್ರೂ ಕಂಟ್ರೋಲ್ ಬರುತ್ತೆ. ಅವಳೆಲ್ಲ ಲಸ್ತೆ ಗಿಳಿತಾಳೆ. ಅಪ್ಪಿ ತಪ್ಪಿ ಲಸ್ತೆ ಗಿಳಿದು ಬಿಟ್ರೆ ಹಾಕೊಂಡಿರೋ ಮೇಕಪ್ ಎಲ್ಲ ಕಾಲಿಗೆ ಮೋಲಿ ಸೇರ್ಕೊಳ್ಳುತ್ತಲ್ಲ. ಅತ್ತೆ ದಿನಕ್ಕೊಂದ್ಸಲ ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಿಬ್ರಿಗೂ ತಿಂದ ನನ್ ಜೀರ್ಣ ಆಗಲ್ಲ ಅಲ್ಲ. ಸಾಕು ಸುಮ್ನಿರಮ್ಮ. ಸಾಕತ್ತಿದ್ರೆ ಲಸ್ತೆ ಗಿಳಿದು ಟ್ರಾಫಿಕ್ ನ ಕಂಟ್ರೋಲ್ ಮಾಡು. ನಾನೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿ? ಅದಕ್ಕಿಂತ ಪತ್ತು ನನ್ನ ನೀವ್ ಯಾವ ಪೊಲೀಸ್ಗೂ ಕಮ್ಮಿ ಇಲ್ಲ ಕಣೋ. ದಿನ ಟ್ರಾಫಿಕ್ ಪೊಲೀಸ್ಗೆ ಹೆಲ್ಪ್ ಮಾಡು, ಟ್ರಾಫಿಕ್ ನ ಕಂಟ್ರೋಲ್ ಮಾಡು. ಅದರಿಂದ ನನ್ನ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಟುಮಾರೋ ಜನ ನಿನ್ ವರ್ಕ್ ನ ರೆಕಗ್ನೈಸ್ ಮಾಡೇ ಮಾಡ್ತಾರೆ. ಅಷ್ಟೇ ಅಲ್ಲ ಕಣೋ, ನಾನೇ ನಿನ್ನ ಮಹಿಳಾ ಸಂಘ ಕರ್ಸ್ಕೊಂಡು ನಿಮ್ಗೆ ಸನ್ಮಾನ ಮಾಡ್ತೀನಿ. ಏನ್ರಿ ಇದು? ಬನ್ನಿ ಬನ್ನಿ ಸೈಡ್ ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ ಸೈಡ್ಗೆ ಹಾಕಿ. ಹಾ ಒಳ್ಳೆ ಸಾಕು. ಏನ್ರಿ ಪೊಲೀಸ್ ಅವ್ರ ಮೇಲೆ ಗಾಡಿ ಹಚ್ಚಕ್ ಬರ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇಲ್ಲ ಸರ್, ನಾವು ಬಂದಿದ್ದು ನಿಮ್ಮನ್ನ ನೋಡಕ್ಕೇನೆ. ಎಷ್ಟು ಚೆನ್ನಾಗಿ ಕೈ ತೋರಿಸ್ತೀರಾ, ಎಷ್ಟು ಚೆನ್ನಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀರಾ. ಅದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇತ್ತು. ಏನದು? ನಾನು ನಿಮ್ಗೆ ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಸಹಾಯ ಮಾಡ್ಬೇಕು ಅಂತ ಬಂದಿದ್ದೀನಿ ಸರ್. ಪೇಪರ್ ತೋರಿಸಿ ಸರ್ ನೋಡಿ ಸರ್, ಜೆಪಿ ನಗರದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಅಂತ. ಸರ್, ದಿನಕ್ಕೆ 8 ಗಂಟೆ ಕಾಲ ಬಿಸಿಲಲ್ಲಿ ಯಾಕೆ ಸರ್ ಬಾಡ್ತೀರಾ? ನೀವು ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಅಂದ್ರೆ ಆ ಟೈಮಲ್ಲಿ ಪದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾನೆ. ಹೆಂಡತಿ ಬೇರೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಆರಾಮಾಗಿ ಹೋಗ್ಬನ್ನಿ ಸರ್, ನಮ್ ಪದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾನೆ. ಮತ್ತೆ ಯೂನಿಫಾರ್ಮ್ ಸರ್ ಎಲ್ಲ ರೆಡಿ. ನೀವು ಅಂದ್ರೆ ಇವಾಗ್ಲೇ ಕಲ್ಸ ಶುರು ಹಚ್ಕೊಳ್ಳಿ. ನಾನು ಹಿಂಗೋಗಿ ಬೇಗ ಬಂದ್ಬಿಡ್ತೀನಿ. ಸರ್ ಬೇಗ ಬರ್ಕೊಂಬಿಡಿ, ನಿಧಾನಕ್ಕೆ ಬನ್ನಿ. ಓಕೆ ಬಾಯ್. ಅದು ಕಮಾನ್ ಟೇಕ್ ದ ಪೊಸಿಷನ್. ಲೋಪತ್ತು ಈ ಡ್ರೆಸ್ ಅಲ್ಲಿ ಸಕ್ಕತ್ತಾಗಿ ಕಾಣ್ತಿದೆ ಕಣ. ಕೈ ಕಾಲು ಆಡ್ಸಿ ತುಂಬಾ ಹೊಟ್ಟೆ ಹಚ್ಚುತ್ತದೆ ಕಣ. ಇಲ್ಲೇ ಡ್ಯೂಟಿ ಮಾಡ್ತಿರೋ, ನಾನು ಪಾಂಡ್ರಂಗನ್ ಕೈಲಿ ಊಟ ಕೊಟ್ಟು ಕಳಿಸ್ತೀನಿ. ಓಕೆ ಬಾಯ್. ಅಭಿ ಪದ್ದು ಸರ್ಕಲ್ ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈ ಕ್ಯಾರಿಯರ್ ನ ತಗೊಂಡು ಹೋಗೋಕ್ ಕೊಡಿ. ಈ ದಂಡಪಿಂಡ ಏನು ಮಾಡುತ್ತಂತ? ರಿಯಲ್ ಎಸ್ಟೇಟ್ ಅಂತ ಬೀದಿ ಸುತ್ತಾ ಇರ್ತಾರಲ್ಲ, ತಗೊಂಡೋಗಿ ಕೊಡಿ. ವಿಟ್ಲನ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಅಲ್ಲ, ತಗೊಂಡಿರ್ತೀನ. ರೇ, ಆ ದಂಡಪಿಂಡ ಹೆಂಗೋ ಒಂದು ಕೆಲಸ ಅಂತ ಹೊಂಚ್ಕೊಂಡ. ನೀನು ಕೂಡ ಆದಷ್ಟು ಬೇಗ ಒಂದು ಕೆಲಸ ಅಂತ ಹೊಂಚ್ಕೊಂಡ್ಬಿಡು. ಇಲ್ಲ ಅಂದ್ರೆ ಮುಂದೊಂದ್ ದಿವಸ ಮಗು ಹುಟ್ಟತ್ತಲ್ಲ, ಅದಕ್ಕೇನಾದ್ರೂ ನೀನ್ ದಂಡಪಿಂಡ ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ಏನ್ ಮಾಡುತ್ತೆ, ಯಾಗ್ರಿ ಸೆರೆ ಬದಿಯುತ್ತೆ. ಯಪ್ಪ ಕೈ ಕಾಲು ಆಡ್ಸಿ ಸಾಕಾಗೋಯ್ತಲ್ಲಪ್ಪ. ಇನ್ನು ಪಾಪ ಟ್ರಾಫಿಕ್ ಪೊಲೀಸರು ಹೆಂಗ ಅಷ್ಟೊಂದು ಡ್ಯೂಟಿ ಮಾಡ್ತಾರೋ. ಹೊಟ್ಟೆ ಬೇರೆ ತುಂಬಾ ಸುತ್ತಾ ಇದೆಯಲ್ಲಪ್ಪ. ನಿಲ್ಸ. ಏನ್ ಸರ್? ನಡಿ ನಿಲ್ಸ. ನಿಲ್ಲಿಸ್ತಾ ಇದೀನಿ ತಡ್ರಿ ಸರ್. ಏನ್ ಸರ್?
ಹೆಲ್ಮೆಟ್ ಎಲ್ಲ ಮನೇಲಿ ಇಟ್ಟು ಬಂದಿದ್ದೀನಿ ಸರ್. ತಲೆ ಇಲ್ಲಿ ಹೆಲ್ಮೆಟ್ ಮನೆಲ್ಲ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ ಸರ್ ಮಧ್ಯಾಹ್ನದತ್ತು ಟ್ರಾಫಿಕ್ ಕಡಿಮೆ ಇರುತ್ತೆ, ಹೆಲ್ಮೆಟ್ ಹಾಕಲ್ದೇನೆ ಓಡಿಸಬಹುದು ಅಂತ ಟ್ರಾಫಿಕ್ ರೂಲ್ಸ್ ಬಂದಿದೆ. ಹೌದಪ್ಪ ನಂಗೆ ಗೊತ್ತಿರ್ಲಿಲ್ಲ. ತಗೋ ಹೋಗ್ಬಾಪ್ಪ. ಥ್ಯಾಂಕ್ ಯು ಸರ್. ಕಾಲೇಜ್ಗೆ ಹೋಗ್ತಾ ಇದ್ಯಾ? ಹಾ ಸರ್. ಚೆನ್ನಾಗಿ ಓದು ಹೋಗು. ಆಯ್ತು ಸರ್. ಬಾಯ್ ಸರ್. ಪುಟ್ಟಪ್ಪ ಡ್ಯೂಟಿ ಮಾಡೋ ಹುಟ್ಟೇನ ನಿಂದ. ಅವ್ನು ಹೆಲ್ಮೆಟ್ ಹಾಕ್ತಾ ಹಂಗೆ ಹೋಗ್ತಾ ಇದ್ದಾನೆ, ಬಿಟ್ಟು ಕಳಿಸ್ತಲ್ಲ. ಏ ಕುಕ್ಕು ಎಲ್ಲಿದ್ಯಾ? ಮಧ್ಯಾಹ್ನದ ಹೆಲ್ಮೆಟ್ ಹಾಕೋ ಆಗಿಲ್ಲ ಅಂತ ಹೊಸ ರೂಲ್ಸ್ ಬಂದಿದೆ. ಲೇ ನೀನು ಯೂನಿಫಾರ್ಮ್ ಹಾಕೊಂಡಿದೀಯ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದೀನಿ ಕಣ, ಇಲ್ಲಾಂದ್ರೆ ಇಲ್ಲೇ ನೀನು ಅಡ್ಡಡ್ಡ ಸಿಗದಾಕ್ಬಿಡ್ತಾ ಇದ್ದೆ. ನೀನು ಮಾಡೋ ಡ್ಯೂಟಿ ನಿಮ್ಮ ಜಾಜಿ ಮೇಡಮ್ ಅವ್ರಿಗೆ ಪ್ರೀತಿ ಕಣ. ಇಲ್ಲೇ ಹೊಟ್ಟೆ ತುಂಬಾ ಹಸಿತದೆ. ಏನ್ ತಂದಿದ್ಯಾ? ಕೂತ್ಕೊಳ್ಳಪ್ಪ ರಾಜ. ತಗೊಳ ರಾಜ, ತಿನ್ನ. ಬರೀ ಸಿಪ್ಪೆ ತಂದಿದ್ಯಲ್ಲ, ಹಣ್ಣಿಲ್ಲ. ಮೊದಲೇ ದಪ್ಪ ಡುಮ್ ಡುಮ್ಕಿದೆಯಾ, ಹಣ್ಣು ತಿಂದ್ಬಿಟ್ರೆ ಇನ್ನು ಜಾಸ್ತಿ ದಪ್ಪ ಆಗ್ಬಿಡ್ತೀಯ ಕಣ. ಅದಕ್ಕೆ ಹಣ್ಣೆಲ್ಲ ನಾನ್ ತಿನ್ಕೊಂಡು ಸಿಪ್ಪೆ ಮಾತ್ರ ನಿಂಗೆ ತಂದಿದ್ದೀಯ. ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇರೆ ಏನು ತಿನ್ನಕ್ಕಿಲ್ವೇನಾ? ಲೇ ಮನೆಯವ್ರು ನಿನ್ಗೋಸ್ಕರ ಅಂತ ಫುಲ್ ಮಿಲ್ಸ್ ಕಳ್ಸಿದ್ರು ಕಣ. ಬರೋವಾಗ ಒಂದು ಪಾರ್ಕ್ ಸಿಕ್ತು ಕಣ. ಆ ಹಶು ಅನ್ನೋದು ಎಲ್ಲಿ ಕೆರಳ ಬಿಡ್ತು ಕಣ. ಅದಕ್ಕೆ ಪಾರ್ಕ್ ಅಲ್ಲಿ ಕುತ್ಕೊಂಡು ಚೆನ್ನಾಗಿ ತಿಂದೆ. ನಿನಗೆ ಅಂತ ಇಷ್ಟೇ ಚಿತ್ರಾನ್ನ ಮಿಕ್ಸಿದೀನಿ, ತಿನ್ಕ. ಯಾಕ ಕೂತ್ಬಿಟ್ಟಿದ್ಯಾ? ಅದು ನಿಂತು ಕೈ ಆಡ್ಸಿ ಆಡ್ಸಿ ಸುಸ್ತಾಗೋಯ್ತು. ಹೊಟ್ಟೆ ತಡಿಯಕ್ಕಾಗಿರಂಗೆ ಕುತ್ಕೊಂಡ್ಬಿಟ್ಟೆ. ಪಾಪ ತುಂಬಾ ಹಸಿವಾಗ್ತಾ ಇದ್ಯಾ? ಹೂ ಸಾರ್, ಅದೇಗೆ ನೀವು ಟ್ರಾಫಿಕ್ ಪೊಲೀಸರು ದಿನ ಇಡೀ ಕೈ ಆಡ್ಸ್ಕೊಂಡು ನಿಂತಿರ್ತೀರೋ ಆ ದೇವ್ರಿಗೆ ಗೊತ್ತು. ಈಗ್ಲಾದ್ರೂ ಟ್ರಾಫಿಕ್ ಪೊಲೀಸ್ ಅವ್ರ ಕಷ್ಟ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ನಿನಗೆ ಅಂತ ಬಿಸಿ ಬಿಸಿ ಪಕೋಡ ಕಟ್ಸ್ಕೊಂಡ್ ಬಂದಿದ್ದೀನಿ, ತಗೋ ತಿನ್ನು. ಪಕೋಡ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಮ್ಮ ಜಿಪ್ಪುಣ ಪಾಂಡ್ರಂಗ ಮಿಕ್ಕೋಗಿರೋ ಚಿತ್ರಾನ್ನ ತಗೊಂಬಂದ್ ಕೊಟ್ಟಿದ್ದೆ ಸರ್. ಡ್ಯೂಟಿ ಯಾಕೆ ಮಾಡ್ದೆ? ಸಖತ್ತಾಗಿ ಮಾಡ್ದೆ ಸರ್. ಯಾವನೊಬ್ಬ ಕಾಲೇಜ್ ಹುಡುಗ ಹೆಲ್ಮೆಟ್ ಹಾಕೊಳ್ತೀರ ಗಾಡಿ ಓಡಿಸ್ತಾ ಇದ್ದ. ಅವ್ನು ಹಿಡಿದಿದ್ದಕ್ಕೆ ಮಧ್ಯಾಹ್ನದ ಹೆಲ್ಮೆಟ್ ಹಾಕೊಳ್ಳೋಂಗಿಲ್ಲ, ಹೊಸ ರೂಲ್ಸ್ ಇಂದ ಬಿಟ್ಬಿಟ್ಟೆ. ಆತರ ಯಾವ ರೂಲ್ಸ್ ಬಂದಿಲ್ಲ. ಆತರ ಎಲ್ರು ಹಂಗ್ ಬಿಡ್ಬಾರ್ದು, ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಆಗಾಗ 50-100 ಕಿತ್ಕೊಂಡು ಕಳಿಸ್ತಾ ಇರ್ಬೇಕು. ಆಯ್ತು ಸರ್, ಇನ್ಮೇಲಿಂದ ಯಾರೇ ಬಂದ್ರೆ 50-100 ಕಿತ್ಕೊಂಡು ಕಳಿಸ್ತೀನಿ. ಕಾರ್ ಹೆಲ್ಮೆಟ್ ಹಾಕೊಳ್ತೀರ ಓಡಿಸ್ತಾ ಇದ್ರೆ ಅವನು ಹಿಡಿದು ನಿಲ್ಸಿ 50-100 ಕಿತ್ಕೊಂಡು ಕಳಿಸ್ತೀನಿ. ಸರ್ ನಿಮ್ಗೇನಾದ್ರು ಕೆಲಸ ಇದ್ರೆ ಹೋಗ್ ಬನ್ನಿ ಸರ್, ನಾನು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಪೀಕ್ ಅವರ್ ಹೊತ್ತಿಗೆ ವಾಪಸ್ ಬಂದ್ರೆ ಸಾಕು. ಸರಿ, ನಾನು ಮನೆಗೆ ಹೋಗಿ 5 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತೀನಿ. ಹುಷಾರು. ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ ಸರ್. ಈ ಬಾಡಿಗೆ ಯಾವ ಗಾಡಿ ಬಂದು ಕುದಿದ್ರು ಏನ್ ಆಗಲ್ಲ. ಸರಿ. ಅಣ್ಣ ಶಾನ್ ದೇವರಾಜ್ ಅಣ್ಣ, ಹೇಳ. ಈ ಬಿಳಿ ಸೊಮ್ಮು ಎಲ್ಲಾ ಕಡೆ ನೋಟೆಡ್ ಆಗ್ಬಿಟ್ಟಿದೆ. ಎಲ್ಲೇ ಹೋದ್ರು ಪೊಲೀಸರು ಹಿಡಿದಾಕ್ತಾರೆ. ಗುಗ್ಗು, 7ನೇ ಕ್ರಾಸ್ ಅಲ್ಲಿ ಒಂದ್ ಸಣ್ಣ ಗಲ್ಲಿ ಇದೆಯಲ್ಲ, ಅದ್ರಲ್ಲಿ ರೋಡ್ ಬಂದ್ಬಿಡು. ಅಲ್ಲಿ ಒಂದೇ ಒಂದ್ ಹ್ಯಾಂಡ್ ಸಿಗ್ನಲ್ ಸಿಗುತ್ತೆ. ಅಲ್ಲಿಂದ ಬಚಾವಾದ್ರೆ ನೇರ ಮಾಲನ್ನ ಸಾಗಿಸ್ಬೋದು. ಎಸ್ ಬಾಸ್. ಹೌದಾ? ಓಕೆ. ಒಂದ್ ವೇಳೆ ಗಾಡಿ ಏನಾದ್ರು ಸಿಕ್ಕಾಕೊಂಡ್ರೆ ಗಾಡಿನಲ್ಲೇ ಬಿಟ್ಟು ನೀನ್ ಎಸ್ಕೇಪ್ ಆಗ್ಬಿಡು. ಸರಿ ಬಾಸ್. ಹೆಂಗಿದ್ರು ಕದ್ದಿರೋ ಗಾಡಿ, ಹೋದ್ರೆ ಹೋಗ್ಲಿ. ರೈಟ್. ಹಲೋ, ಟ್ರಾಫಿಕ್ ಇನ್ಸ್ಪೆಕ್ಟರ್ ವಾಸುದೇವ್ ಮೂರ್ತಿ ಸ್ಪೀಕಿಂಗ್. ಯಾರು ಮಾತಾಡ್ತಾ ಇರೋದು? ಹೇಳಿ ಸರ್. ಏನು ಜಾನ್ ದೇವರಾಜು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನ? ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್ ಸರ್. ನಿಮ್ಮಂಥವ್ರು ಇರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಪ ಸ್ವಲ್ಪ ಸಹಾಯ ಆಗ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಹಲೋ ಶರತ್. ಹೌದು ಸರ್, ಹೇಳಿ ಸರ್. ಎಲ್ಲಿದ್ದೀರಿ? ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಅರೆ, ಜಾನ್ ದೇವರಾಜು ಮಾಲ್ ತಗೊಂಡು ಟಾಟಾ ಸುಮಲ್ಲಿ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದಾನೆ. ತಕ್ಷಣ ಅವನನ್ನ ಮಾಲ್ ಸಮೇತ ಹಿಡ್ದಾಕ್ಬೇಕು. ಯಾವುದೇ ಕಾರಣಕ್ಕೂ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು. ಓಕೆ ಸರ್. ಎಸ್ ಸರ್. ಓಕೆ. ರೈಟ್ ಅನ್ನಿಸ್ಬಿಡ್ತೀಯಾ? ಮಠ ಮಧ್ಯಾಹ್ನ ನಿದ್ದೆ ಮಾಡ್ತಾ ನಿಂತಿದ್ಯಲ್ಲ, ಸರಿನೇನೆ? ಅದು ಊಟ ಹೆವಿ ಆಗೋಯ್ತಲ್ಲ ಸರ್.
ಲೈಟ್ ಆಗಿ ನಿದ್ದೆ ಬಂತು, ಹಾಗೆ ಕಂಬ ಸಿಕ್ತು, ಹಂಗೆ ಹೊರಗ್ಬಿಟ್ಟೆ ಸರ್. ಹೊರಗೆ ಬಿಡ್ತೀಯಾ? ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ತೆಗೆದ್ ಬಿಡುವನಯ್ಯ. ಅಯ್ಯೋ ನಿದ್ದೆ ಬಂದಿತ್ತಲ್ಲ, ಗೊತ್ತಾಗಿಲ್ಲ ಸರ್. ಈ ರಸ್ತೆಯಲ್ಲಿ ಟಾನ್ ದೇವರಾಜ್ ಅನ್ನೋನು ಸ್ಮಗಲ್ ಬಿಡ್ಸ್ಕೊಂಡು ಪಾಸ್ ಆಗಿದ್ದಾನೆ. ಅವನ್ನ ಚೆಕ್ ಮಾಡಿ ಹಿಡಿಯೋದ್ ಬಿಟ್ಬಿಟ್ಟು ಹಾಗೆ ಕಳ್ಸಿದ್ಯಲ್ಲ, ಬುದ್ಧಿ ಇಲ್ವೇನಯ್ಯ ನಿಂಗೆ? ತಪ್ಪಾಗೋಯ್ತು ಸರ್, ಇನ್ನೊಂದ್ಸಲ ಈಗ ಆಗಲ್ಲ ಸರ್. ನಿನ್ನ ನಂಬ್ಕೊಂಡ್ರೆ ನನ್ ಕೆಲ್ಸ ಅಷ್ಟೇನೆ. ಮೊದ್ಲಿಂದ ರೈಟ್ ಹೇಳು ಸರ್ ಮತ್ತೆ ಡ್ಯೂಟಿ ಡ್ಯೂಟಿ ಅಂದ್ರೆ ಓಟಿ ಬಿಡ್ತೀನಿ. ಜಾಗ ಖಾಲಿ ಬಿಡು. ನಮಸ್ಕಾರ ಸರ್. ಅಯ್ಯ ನಿನ್ ನಮಸ್ಕಾರಕ್ಕೆ ಅಷ್ಟು ಬೆಂಕಿ ಬಿತ್ತು. ಅಲ್ಲಯ್ಯ, ಈ ರೋಡಲ್ಲಿ ಯಾವ ವೆಹಿಕಲ್ ಹೋಗುತ್ತೆ, ಯಾವ ವೆಹಿಕಲ್ ಬರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನೀನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋದಕ್ಕೆ ಅನ್ಫಿಟ್. ಏನೋ ಅಕಸ್ಮಾತ್ ಆಗೋಯ್ತು ಸರ್. ಏನೇ ಅಕಸ್ಮಾತ್ ಆಗಿದೆ? ನಾನೇ ನಿನಗೆ ಫೋನ್ ಮಾಡಿ ಆ ಡಾನ್ ದೇವರಾಜು ಮಾಲ್ ಸಮೇತ ಇಂಥದೇ ಗಾಡಿಯಲ್ಲಿ ಬರ್ತಿದ್ದಾನೆ ಅಂತ ಫೋನ್ ಮಾಡಿ ಹೇಳಿದ್ದೀನಿ. ಅವನ್ನ ಹೋಗೋದಕ್ಕೆ ಬಿಟ್ಟಿದೆಯಲ್ಲ ನೀನು. ಯು ಆರ್ ಸಸ್ಪೆಂಡೆಡ್. ಸರ್ ಹಂಗ್ ಮಾತ್ರ ಮಾಡಬೇಡಿ ಸರ್. ನೋಡೋ, ನೀನು ಡ್ಯೂಟಿಲೇ ಉಳ್ಕೊಬೇಕು ಅಂತಿದ್ರೆ ಆ ಡಾನ್ ದೇವರಾಜ್ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಮಾಡಿ ನನ್ನ ಹತ್ರ ಕರ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ನೀನು ಡಿಸ್ಮಿಸ್ ಆಗೋದು ಗ್ಯಾರಂಟಿ. ಪದ್ದು ಪದ್ದು. ಗುಡ್ ಮಾರ್ನಿಂಗ್ ಸರ್. ಮತ್ತೆ ಡ್ಯೂಟಿ ಬರಲ್ಲ ಸರ್? ಅಯ್ಯ ಸುಮ್ನಿರಯ್ಯ, ನೀನ್ ಮಾಡಿ ಡ್ಯೂಟಿನೂ ಸಾಕು, ಕೊಟ್ಟಿದ್ ತೊಂದ್ರೆನೂ ಸಾಕು. ಸರ್ ನಾನ್ ರೆಸ್ಟ್ ಅಲ್ಲಿ ಇದ್ದಾಗ ನನ್ನ ಜಾಗದಲ್ಲಿ ಇವನೇ ಸರ್ ಡ್ಯೂಟಿ ಮಾಡಿದ್ದು. ಇವನೇನಾ? ಯಾವ ನಿನ್ನ ಟ್ರಾಫಿಕ್ ಕಂಟ್ರೋಲ್ ಯಾರೇ ಹೇಳಿದ್ರು? ಟ್ರಾಫಿಕ್ ಕಂಟ್ರೋಲ್ ಮಾಡು, ಅದು ಸಮಾಜ ಸೇವೆ ಅಂತ ಒಬ್ರು ಸಮಾಜ ಸೇವೆಗೆ ಹೇಳಿದ್ರು. ನೀನ್ ಮಾಡಿದ ಬೇಜವಾಬ್ದಾರಿ ತನದಿಂದ ಆ ಡಾನ್ ದೇವರಾಜು ವೈಟ್ ಟಾಟಾ ಸುಮೋದಲ್ಲಿ ಮಾಲ್ ಸಮೇತ ಎಸ್ಕೇಪ್ ಆಗ್ಬಿಟ್ಟಾನೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವನೆಲ್ಲಿದ್ರು ಹುಡುಕಿ ಕರ್ಕೊಂಡ್ಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನಿನ್ನ ಒದ್ದು ಒಳಗಡೆ ಹಾಕ್ತೀನಿ. ರಾಜವ್ರೆ, ಅವರು ನನ್ನ ಒದ್ದು ಒಳಗೆ ಹಾಕಿದ್ರೆ ನಾನು ನಿಮ್ಮ ಹೆಸರು ಹೇಳ್ಬಿಡ್ತೀನಿ. ಈಗ ನೀವೇ ನಮಗೆ ಹೆಲ್ಪ್ ಮಾಡ್ಬೇಕು ಪ್ಲೀಸ್. ಹೋಗ್ರೆ ಹಿಂಗ್ ಮಾಡುವಂತ ಕುಮ್ಮಕ್ ಕೊಟ್ಟವ್ರು ನೀವು, ಕೆಲಸ ಮಾಡ್ಕೊಂಡ್ಬಂದು ನಾವು ಈಗ ಏನಾದ್ರೂ ಸಹಾಯ ಮಾಡಿ ಅಂದ್ರೆ ನಾನ್ ತಾನೇ ಏನು ಮಾಡಿ. ಅಭಿ, ನೀವೇನಾದ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಪದ್ದು ಅನ್ಯಾಯವಾಗಿ ಜೈಲಲ್ಲಿ ಹೋಗ್ತಾನೆ. ಅವ್ನು ಒಳಗೋದ್ರೆ ಸುಮ್ನೆ ಇರ್ತಾನ? ನನ್ನ ಹೆಸರು ಹೇಳ್ತಾನೆ. ನಾನು ಒಳಗೋದ್ರೆ ಸುಮ್ನೆ ಇರ್ತೀನಾ? ನಿಮ್ಮ ಹೆಸರು ಹೇಳಿ ನಿಮ್ಮನ್ನು ಒಳಗ್ ಹಾಕಿಸ್ತೀನಿ. ಮಕ್ಕ ಕೊಡ್ಬಿಡ್ತೀನಿ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನೇ ರೋಡಲ್ಲಿ ಮಲಗಿಸಿ ಮೇಲ್ಗಡೆ ಗಾಡಿನ ಹತ್ತಿಸ್ಬಿಡ್ಬೇಕು ಅನಿಸ್ತಾ ಇದೆ. ನೋಡಿ ಅದು ಟಾಟಾ ಸುಮೋ ಬರ್ತಾ ಇದೆ. ಕಿಟಕಿ ಗ್ಲಾಸ್ ಎಲ್ಲ ಏರ್ಸ್ಕೊಂಡ್ ಬರ್ತಿರೋದ್ ನೋಡಿದ್ರೆ ಅದು ಡಾನ್ ದೇವರಾಜ ಕಣ. ಬರ್ಲಿ, ಹತ್ರ ಬರ್ಲಿ, ಇವತ್ತು ಅವನಿಗೆ ಗೀಜಾ ಗೀಜಾ. ಆಮೇಲೆ ಹೇಳ್ತೀನಿ. ನೀನು ದೇವರಾಜ್, ನಾನು ದೇವು. ದೇವು ದೇವರಾಜು ದೇವೇಂದ್ರ ಎಲ್ಲ ಒಂದೇಮ್ಮ. ಒಳಗೊಳಗೆ ಕೆಲಸ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ಅನ್ಕೊಂಡಿದೀಯಾ? ಏನ್ ಹೇಳ್ತಿದ್ರಿ ನೀವು? ಯಾರಿಗೆ ನಮಸ್ಕಾರ ಮಾಡ್ಬೇಕು, ಯಾರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಸ್ವಲ್ಪನೇ ಗೊತ್ತಾಗಲ್ಲ ಸರ್. ಇವನನ್ನ ಯಾರು ಅನ್ಕೊಂಡಿದ್ರ? ಇವನು ಡಾನ್ ದೇವರಾಜ್ ಸರ್. ಇವರು ಡಾನ್ ದೇವರಾಜ್ ಅಂತ ನಿಮ್ಗೆ ಯಾರೇ ಹೇಳಿದ್ದು? ನಾವೇನು ಅಕ್ಕ ದಡ್ಡ ಮಕ್ಳ? ನೀವೇ ಕ್ಲೂ ಕೊಟ್ಟಿದ್ರಲ್ಲ, ವೈಟ್ ಟಾಟಾ ಸುಮೋ ಅಂತ. ನೋಡಿ ವೈಟ್ ಕಲರ್ ಬಂದು ಹಿಡಿದು ಒಪ್ಕೊಂಡ್ಬಿಟ್ಟ ದೇವ ಇವನೇ. ಇವ್ರು ಅವ್ರಲ್ಲಯ್ಯ, ಇವರು ನಮ್ಮ RTO ಆಫೀಸರ್ ದೇವರಾಜು. ದೇವ್ರು ದೇವರಾಜು ದೇವೇಂದ್ರು ಎಲ್ಲ ಒಂದೇ ಅಂತೇಳಿ ಯಾಮಾರ್ಸ್ಬಿಟ್ಟಲ್ಲಪ್ಪ ಸರ್. ಏನೋ ತಿಳಿದೇನೆ ಅಚಾತುರ್ಯ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಮೂರು ನಿಮ್ಮ ಮಕ್ಳು ಅಂದ್ಕೊಂಡು ನಿಮ್ಮ ಮೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ ಸರ್. ನಮ್ಮ ಆಫೀಸರ್ಗೆ ಈ ರೀತಿ ಎಷ್ಟೋ ಮುಖ ಚಚ್ಚಿದ್ರಲ್ಲ, ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ನಾನು. ಸರ್ ಇದೊಂದ್ಸಲ ಬಿಟ್ಟುಬಿಡಿ ಸರ್. ಸರ್ ಇನ್ನು ಒಂದೇ ಒಂದು ಕ್ಲೂ ಕೊಡಿ ಸರ್. ಆ ಡಾನ್ ದೇವರಾಜ್ನ ಯಾಕೊಂಬಂದು ನಿಮ್ಗೆ ಒಪ್ಪಿಸ್ಬಿಡ್ತೀನಿ ಸರ್. ಸರಿ, ಆ ಡಾನ್ ದೇವರಾಜ್ಗೆ ಲಲ್ಲಿ ಅಂತ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಬಹಳ ಚಮ್ಮಕ್ ಲೇಡಿ. ಅವಳು ಹಿಡ್ಕೊಂಡ್ರೆ ಆ ಡಾನ್ ದೇವರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ.
ನೀವಿಷ್ಟು ಹೇಳಿದ್ರಲ್ಲ ಆ ಡಾನ್ ದೇವರಾಜ್ ಜೊತೆ ಆ ಲಲಿನಿ ಎತ್ತಾಕೊಂಡ್ಬರ್ತೀನಿ ಸರ್. ಎತ್ತಾಕೊಂಡ್ಬರ್ಲೇಬೇಕು, ಇಲ್ಲ ಅಂದ್ರೆ ಇಡೀ ನಿಮ್ಮ ಫ್ಯಾಮಿಲಿನೇ ಅರೆಸ್ಟ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಬನ್ರಿ ಬಾಬಾ ಬಾಬಾ ಯಾರು? ಡಾನ್ ದೇವರಾಜ್ ಗರ್ಲ್ ಫ್ರೆಂಡ್ ಲಲಿನಾ ಹಿಡ್ದಾಕ್ಬಿಟ್ಟಿ. ಬೇಯಿಸ್ಕೊಂಡ್ರ ಬೇಯಿಸ್ ಜೈ ಅವನಿನ್ನ ಬಾಯ್ ಫ್ರೆಂಡ್ ಡಾನ್ ದೇವರಾಜ್ ಎಲ್ಲಿದ್ದಾನೆ ಅಂತ ಬಾಯ್ ಬಿಟ್ಟರೆ ಸರಿ, ಇಲ್ಲಾಂದ್ರೆ ನಾನು ನನ್ನ ಇನ್ನೊಂದು ಮುಖಬಂಧನಿಗೆ ಬಾಯ್ ಬಿಡಲ್ಲ ನಾನು. ಅವನು ನಾವು ಕೊಟ್ಟಿರೋ ಕಾಟನೆ ಸಾಕು, ಇನ್ನೇನು ಇನ್ಸ್ಪೆಕ್ಟರ್ಗೆ ಬರಳಿದೀವಿ. ಅವ್ರು ಬಂದ ತಕ್ಷಣ ಇವ್ರನ್ನ ಅವ್ರ ಕೈಗೊಪ್ಸಿ ನಾವು ಕೈ ತಗೊಂಡ್ಬಿಡೋಣ. ಇಲ್ಲಿ ಇಲ್ಲಿ ವೀಣಾ ನೀನೇನೆ ಇಲ್ಲಿ. ಕಳ್ಳಿ ನಿಮ್ಗೆ ಮೊದಲೇ ಗೊತ್ತಿತ್ತ? ಕಳ್ಳಿ ಅಲ್ಲ ರೀ, ನನ್ನ ಹೆಂಡತಿ ಲೀಲಾ. ರೀ ಕುಳ್ಳು ಮಾತ್ರ ಬಿಡ್ಬೇಡ್ರಿ, ಸಾಯಿ ಕುಮಾರ್ ರೇಂಜ್ ಅಲ್ಲಿ ಆವಾಜ್ ಆಗ್ತಾನೆ. ಇದು ಎಲ್ಲಿ ತಪ್ಪಾಗಿದೆ ಅಂತ ನಂಗೆ ಗೊತ್ತಾಗೋಗಿದೆ. ಎಲ್ಲ ಏನಾಯ್ತು ಅಂತ ಬಾಯ್ ಬಿಟ್ರ? ತಪ್ಪೇನೂ ಇಲ್ಲ. ವಾಟ್ ಈಸ್ ಯುವರ್ ನೇಮ್? ಲಿಲ್ಲಿ ಅಂದೆ. ಇಲ್ಲ ಲೀಲಾ ಅಂದ್ರು. ಲೀಲಲ್ಲಿ ಎರಡು ಒಂದೇ ಅನ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ವಾ? ಇಲ್ಲ ಸರ್, ನಾಟಕ ಸಾಕು. ಆವತ್ ನೋಡ್ರೆ ನಮ್ಮ ಆಫೀಸರ್ ಹೊಡೆದ್ರಿ, ಇವತ್ ನೋಡಿದ್ರೆ ಅವ್ರ ಮಿಸ್ಸಸ್ ನ ಇಲ್ಲಿ ಕರ್ಕೊಂಡ್ಬಂದು ಟಾರ್ಚರ್ ಕೊಡ್ತಾ ಇದ್ರ. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಸರ್. ಏನೋ ಅದಾಗತ್ತು, ಇದು ಒಂದ್ಸಲ ಬಿಟ್ಬಿಡಿ ಸರ್. ಸರ್ ಇನ್ನು ಒಂದೇ ಒಂದು ಅವಕಾಶ ಕೊಡಿ ಸರ್. ಆ ಡಾನ್ ದೇವರಾಜ್ ಯಾಕೊಂಡ್ಬಂದು ನಿಮ್ಗೆ ಸರಿ, ನಾಳೆ ಸಂಜೆ ಒಳಗಡೆ ಅವನು ನಾನು ಮುಂದೆ ಇರ್ಬೇಕು, ಇಲ್ಲ ಅಂದ್ರೆ ನಿಮ್ 3 ಜನನು ಒದ್ದು ಸೆಲ್ಲಲ್ಲಿ ಹಾಕ್ಬಿಡ್ತೀನಿ. ಏನ್ ಸರ್ ನಿಮ್ ಮುಖ ನೋಡಿದ್ರೆ ತುಂಬಾ ತೊಂದ್ರೆ ಇದ್ರ ಅನ್ಸುತ್ತೆ. ಏನು ಅಂತ ಹೇಳ್ಕೊಳ್ಳಪ್ಪ, ಇವರಿಬ್ರು ಅಯೋಗ್ಯರಲ್ಲ, ಇವ್ರು ಮಾಡಿರೋ ಕೆಲಸದಿಂದ ನಾನು ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಪ್ಪ. ಏನ್ ಸರ್ ನಿಮ್ ತೊಂದ್ರೆ? ನೋಡ್ರಿ, ನಾವೊಬ್ಬ ವ್ಯಕ್ತಿನ ಹುಡುಕ್ತಾ ಇದೀವ್ರಿ, ಅವ್ನು ಸಿಗೋವರೆಗೂ ನಮ್ಗೆ ಹುಡುಗಲ್ಲ ಇಲ್ರಿ. ಯಾವ ವ್ಯಕ್ತಿ ಅಂತ ಹೇಳಿ ಸರ್, ನಮ್ ಬಾಸಿಗೆ ಹೇಳಿದ್ರೆ 5 ನಿಮಿಷ ಹುಡ್ಕೊಡ್ತಾರೆ. ಗ್ಯಾರಂಟಿ ಹುಡುಕೊಡ್ತಾರೆ ಅಂದ್ರೆ? ಗ್ಯಾರಂಟಿ ಸರ್, ಆದ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಇನ್ ಲಕ್ಷ ಆಗುತ್ತೋ ಕೋಟಿ ಆಗುತ್ತೋ ನಮ್ ಬಾಬಾ ಕೊಡ್ತಾರೆ. ಕಾಂಚಿ ಪಿಂಜಿ ಅನ್ಕೊಂಡಿದ್ರಿ, ಗಂಡುಗಳು ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಡ್ಗಲಿ ಗಡ್ಗ ಹಾಕಿದ್ರಿ ವೀರಕೇತ್ರಿ, ಬಲಗೆ ಹಾಕಿದ್ರಿ ವೀರಮಲ್ಕೆ. ನಿಮ್ ಬಾಸ ತೋರ್ಸ ನಡೀರಿ. ಪಾಂಡ್ರಂಗ, ನೀನೇನು ಮಾತಾಡ್ಲೇ ಇಲ್ವಲ್ಲ? ಎಲ್ಲ ನನ್ನ ಮಗನೇ ಮಾತಾಡ್ಬಿಟ್ನಲ್ಲಪ್ಪ. ನಡಿ ಹೋಗು. ಶಿಷ್ಯ ಯಾರೋ ಇರಲ್ಲ ಗುರು, ಇವ್ರಿಗೆ ಯಾರೊಬ್ಬ ವ್ಯಕ್ತಿನ ಹುಡ್ಕೊಡ್ಬೇಕಂತೆ. 1 ಲಕ್ಷಕ್ಕಿಂತ ಕಡಿಮೆ ಹುಡ್ಕೊಳ್ಳ ಅಂತ ಗೊತ್ತ ತಾನೆ? ಅಣ್ಣ, ನೀವು ಅವ್ರನ್ನ ಏನು ಮಾಡ್ಬೇಕಾಗಿಲ್ಲ, ಬರೀ ಹುಡುಕೊಡ್ಬೇಕು ಅಷ್ಟೇ. ಹುಡುಕೊಡೋದಕ್ಕೆ 1 ಲಕ್ಷ, ತಲೆ ತೆಗೆಯೋದಕ್ಕೆ 10 ಲಕ್ಷ. ಯಾವ್ದು ಬೇಕು? ಶಿವನೇ, ಅಲ್ಲ ಸದ್ಯಕ್ಕೆ ನೀವು ಹುಡುಕೊಟ್ಬಿಟ್ರೆ ಸಾಕು. ಅವ್ರನ್ನೇನಾದ್ರೂ ಹುಡುಕೊಡ್ಲಿಲ್ಲ ಅಂದ್ರೆ ಅವರು ನಮ್ ತಲೆ ತೆಗೆದು ಬಿಡ್ತಾರೆ. ಸರಿ, ಅಡ್ವಾನ್ಸ್ ಅಮೌಂಟ್ ಕೊಡಿ. ಕೆಲಸ ಕಾರ್ಯ ಏನು ಶುರು ಹಚ್ಕೊಂಡಿಲ್ಲ, ಅಡ್ವಾನ್ಸ್ ಕೇಳ್ತಾರಲ್ಲಪ್ಪ. ಏನು ಬರೀ 2,000 ಕೊಡ್ತಾ ಇದೀರಿ? ಆಚೆ ಬರ್ಬೇಕಾದ್ರೆ 10,000 ರೂಪಾಯಿ ಇಟ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಅಂದ್ರೆ ತಾವು ದುಡ್ಡು ಕೊಟ್ಟಿದ್ದು ನನ್ನ ಜೇಬಿಂದಾನೆ. ಸರ್ ನೋಡಿ ಸರ್, ಕೆಲಸ ಮುಗಿದ್ಮೇಲೆ ದುಡ್ಡು ಕೊಟ್ಟೆ ಕೊಡ್ತಾರೆ, ಅದಕ್ಕೆ ನಾನ್ ಗ್ಯಾರಂಟಿ. ಸರಿ, ಯಾರು ಹಿಡಿಬೇಕು? ಒಬ್ಬ ನಿಧಾನ ಕಳ್ಳನ ಮಗ ಡಾನ್ ದೇವರಾಜ್ ಅಂತ ಅವನು ಹಿಡ್ಕೊಡ್ಬೇಕು ನೀನು. ಡಾನ್ ದೇವರಾಜ? ನೋಡೋಣ. ಅವ್ನು ನಾನೇ. ರಿಯಲ್ ಆಗು ನಮ್ ತಾಯಣೆಗೂ ನೀನೇ ಡಾನ್ ದೇವರಾಜ? ರಿಯಲ್ ಆಗು ನಿಮ್ ತಾಯಿ ಅಣ್ಣಗೂ ನಾನೇ ಡಾನ್ ದೇವರಾಜ್. ನಮ್ಮ ದರ್ಶನದಿಂದ ನಾವು ಕೃತಾರ್ಥರಾದ. ಜಜತ್ಗೆ ನಾನು ಬಿಟ್ಟಿಲ್ಲ. ಡಾನ್ ದೇವರಾಜು ಸಿಗಾಕೊಂಡಿದ್ದಾನೆ, ಪೊಲೀಸನ್ನ ಕರ್ಕೊಂಡು ಬೇಗ 7ನೇ ಕ್ಲಾಸ್ಗೆ ಬಂದ್ಬಿಡಿ. ಓಕೆ ಬಾಯ್. ಈಗ ನಮ್ಮಿಂದ ಏನಾಗಬೇಕಿತ್ತು? ನಾನು ಡಾನ್ ದೇವರಾಜ್ ಅಣ್ಣನ ಬಗ್ಗೆ ಸಿಕ್ಕಾಪಟ್ಟೆ ಕೇಳ್ಬಿಟ್ಟಿದ್ದೀನಿ. ನಿಮ್ಮನ್ನ ಮೀರ್ಸವ್ರು ಯಾರು ಇಲ್ಲ ಅಂತ ಕೇಳಿದೀವಿ. ಅಲ್ಲಪ್ಪ, ಈಗ ನನ್ನಿಂದ ಏನಾಗಬೇಕು ಅದನ್ನ ಹೇಳ್ರಿ. ನಿನ್ನಂತ ಬಲವಾದ ಒಬ್ಬ ವ್ಯಕ್ತಿಯನ್ನ ಗಟ್ಟಿಯಾಗಿ ತಬ್ಬಿಕೊಂಡರೆ ನಿನ್ನಲ್ಲಿರುವ ಅರ್ಧ ಬಲ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಮ್ಮ ಮನೆ ಪಕ್ಕ ಇರೋ ಯಾರೋ ಒಬ್ಬ ಹಿರಿಯರು ನಮಗೆ ಭವಿಷ್ಯ ನೋಡಿದ್ರು. ಹಂಗಾಗಿ ಒಂದೇ ಒಂದ್ಸಲ ನಿನ್ನನ್ನು ತಬ್ಕೊಂಡು ನಿನ್ನಲ್ಲಿರೋ ಅರ್ಧ ಬಲನ ನಾನ್ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ 3 ಬಂದಿದ್ದೀವಣ್ಣ. ಒಂದ್ ಸ್ವಲ್ಪ ತಬ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಂಡು. ಇವ್ರು ಮುಂದಿದ್ದ ತಪ್ಕೋತಾರೆ, ನಾನು ಹಿಂದಿಂದ ತಪ್ಕೋತೀನಿ. ನಾನು ಮಧ್ಯದಲ್ಲಿ ತಪ್ಕೋತೀನಿ. ಅಷ್ಟೇ ತಾನೇ? ಸರಿ ಬನ್ನಿ. ಎಲ್ಲಿ 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 ಅವನೆಲ್ಲಿ? ನೀವ್ ಎದ್ಕೊಂಬಿಡಿ ಸರ್, 3 ಹಾಕೊಂಡು ಮಧ್ಯದಲ್ಲಿ ಅಮ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಸರ್, ಕುಳ್ಳ ಇಷ್ಟೇ ಎಷ್ಟಿದ್ಯಾ? ನಮ್ಮನ್ನೆಲ್ಲ ಎಷ್ಟಾಟ ಆಡಿಸ್ಬಿಟ್ಟ ನೀನು? ನಾಟಕ ಮಾಡಿ ನನ್ನ ಪೊಲೀಸರಿಗೆ ಹಿಡ್ಕೊಡ್ತೀಯಾ? ನನಗಿಂತ 2 ಇಂಚು ಇನ್ನು ಕಮ್ಮಿನೇ ಇದೆಯಾ? ನನ್ನ ಹತ್ರ 2,000 ರೂಪಾಯಿ ತೆಗಿತೀರಾ? ಕೊಡ ಸರ್, ಎತ್ತಕೊಂಡೋಗಿ ಸರ್. ಪಾಂಡ್ರಂಗ ಗಂಡದಲ್ಲಿ ಅವರೇ RTO ಆಫೀಸರ್ ಮತ್ತು ಅವನ ಹೆಂಡತಿಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ನೀವು 3 ಜನನು ನಮ್ಮ ಜೊತೆ ಬರ್ಬೇಕಾಗುತ್ತೆ. ನಾವು 3 ಅಲ್ಲಿಗೆ ಯಾಕೆ ಸರ್ ಬರ್ಬೇಕು? ಈ ಡಾನ್ ಗಲ್ಲಿಗೆ ನೀವು 3 ಜನ ಬಳ್ಳಾರಿ ಜೈಲಿಗೆ.